ಓಂ ಶಾಂತಿ ಆತ್ಮೀಯರೇ. ಇಂದಿನ ಮುರಳಿಯಲ್ಲಿ ಬಾಬಾರವರು ಹೇಳಿದ್ದಾರೆ, ಪ್ರಾಕೃತಿಕ ವಿಕೋಪಗಳ ಜೊತೆಗೆ ವಿಜ್ಞಾನಿಗಳು ತಯಾರಿಸಿಟ್ಟುಕೊಂಡಿರುವಂತಹ ಬಾಂಬುಗಳ ಮೂಲಕ ಕೂಡ ಈ ಪ್ರಪಂಚದ ವಿನಾಶವಾಗುತ್ತದೆ ಎಂದು. ಮೊದಲು ಹಾಕಿದ ಹಿರೋಶಿಮಾ ಬಾಂಬು ಮೌಂಟ್ ಎವರೆಸ್ಟ್, ಈ ಬೆಟ್ಟ ಏನು ಕಾಣಿಸ್ತಾ ಇದೆ, ಅದರ ಎತ್ತರಕ್ಕೆ ಹೋಗುವಷ್ಟು ಹೊಗೆಯನ್ನು ಚಿಮ್ಮಿತ್ತಂತೆ, ಅಷ್ಟು ಬೆಂಕಿಯನ್ನು ಸೂಸಿತ್ತು ಎಂದು ಹೇಳಲಾಗುತ್ತದೆ. ಈಗ ತಯಾರಾಗಿರೋ ಬಾಂಬುಗಳು ಅದಕ್ಕಿಂತ ಹೆಚ್ಚು ಪರಿಣಾಮವನ್ನು ಈ ಭೂಮಿಯ ಮೇಲೆ ಮಾಡಲಿವೆ. ಅನೇಕ ದೇಶಗಳು ತಮ್ಮದೇ ಆದಂತಹ ಬಾಂಬುಗಳನ್ನು ತಯಾರಿಸಿಟ್ಟುಕೊಂಡಿದ್ದಾರೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ತಯಾರಿಸಿಕೊಂಡಿದ್ದಾರೆ. ಇದರಲ್ಲಿ ಮುಂಚೂಣಿಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ರಷ್ಯಾ, ನಂತರ ಚೈನಾ, ಆನಂತರ ಅಮೇರಿಕ ದೇಶವೂ ಇದೆ. ಇವುಗಳು ಮಾಡುವಂತಹ ಪರಿಣಾಮ ಎಷ್ಟಿದೆ ಅಂದರೆ, ಕ್ಷಣಾರ್ಧದಲ್ಲಿ ಅನೇಕ ಲಕ್ಷಾಂತರ ಜನಗಳು ಭಸ್ಮೀಭೂತರಾಗುತ್ತಾರೆ. ಒಂದು ಕ್ಷಣ ಅಲ್ಲಾಡಲು ಕೂಡ ಅವರಿಗೆ ಅರಿವಾಗುವುದಿಲ್ಲ, ಅಷ್ಟು ಪರಿಣಾಮಕಾರಿಯಾಗುತ್ತದೆ. ಅಮೆರಿಕದವರು ತಯಾರಿಸಿಟ್ಕೊಂಡಿರುವಂತಹ ಬಾಂಬುಗಳು 27 ಲಕ್ಷ ಜನರನ್ನು ಒಮ್ಮೆಲೇ ಸಾಯಿಸುವಷ್ಟು ಪರಿಣಾಮವನ್ನು ಹೊಂದಿರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಇವು ಅದಕ್ಕಿಂತ ದೊಡ್ಡ ಬಾಂಬುಗಳು ಚೈನಾದವರು ತಯಾರಿಸಿಟ್ಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ. ಇವುಗಳು ಅದಕ್ಕಿಂತ ಹೆಚ್ಚಿನ ಪರಿಣಾಮವನ್ನು ಬೀರ್ತವೆ ಅಂತ ಕೂಡ ಹೇಳ್ತಾರೆ. ಹೀಗೆ ರಷ್ಯಾದವರು ಕೂಡ ಇನ್ನೂ ಹೆಚ್ಚಿನ ದೊಡ್ಡ ಬಾಂಬುಗಳನ್ನು ತಯಾರಿಸಿಟ್ಕೊಂಡಿದ್ದಾರೆ. ಇವೆಲ್ಲವೂ ಈ ಭೂಮಿ ಮೇಲೆ ಅಷ್ಟೇ ಅಲ್ಲದೆ, ಇವರೆಲ್ಲರೂ ತಯಾರಿಸಿಟ್ಕೊಂಡಿರೋ ಬಾಂಬಿನ ಸಂಖ್ಯೆ ಎಷ್ಟಿದೆ ಅಂದರೆ, ಒಮ್ಮಿಂದೊಮ್ಮೆಲೇ ಈ ಭೂಮಿಯಂತಹ ಅನೇಕ ಭೂಮಿಗಳನ್ನು ಸುಟ್ಟು ಹಾಕ್ಬೋದು ಅಂತ ಹೇಳಲಾಗುತ್ತೆ. ವಿಜ್ಞಾನಿಗಳು ಇಷ್ಟೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಈಗ ನಾವು ಜ್ಞಾನಿಗಳು ಏನು ಮಾಡಿಕೊಂಡಿದ್ದೇವೆ? ಸೆಕೆಂಡಿನಲ್ಲಿ ನಮ್ಮ ಸಂಕಲ್ಪಗಳನ್ನು ನಿಲ್ಲಿಸಲು ಸಾಧ್ಯವೇ? ನಮ್ಮೊಳಗೆ ಶಾಂತಿಯನ್ನು ತರಲು ನಮಗೆ ಸಾಧ್ಯವೇ? ಯಾಕೆ ಬಾಬಾರವರು ಆಗಾಗ ಅಶರೀರಿಯಾಗಿರಿ ಎಂದು ಹೇಳುತ್ತಾರೆ ಎಂದರೆ ಇದೇ ಕಾರಣಕ್ಕೆ. ನಮ್ಮ ಸೆಕೆಂಡಿನ ಈ ಪುರುಷಾರ್ಥವು ನಮ್ಮೊಳಗೆ ಶಾಂತಿಯನ್ನು, ಸಂಕಲ್ಪಗಳನ್ನು ನಿಲ್ಲಿಸಿದಾಗ, ಶಾಂತಿಯನ್ನು ತಂದಾಗ, ಆ ನಂತರ ನಾವು ನಮ್ಮ ಶಾಂತಿಯನ್ನು ನಾವಿರುವ ಮನೆಗೆ, ನಾವಿರುವ ಜಾಗಕ್ಕೆ, ಏರಿಯಾಗೆ, ನಾವಿರುವ ಊರಿಗೆ, ರಾಜ್ಯಕ್ಕೆ, ದೇಶಕ್ಕೆ, ಆನಂತರ ಇಡೀ ವಿಶ್ವಕ್ಕೆ ಹರಡಬಹುದು. ನನ್ನಲ್ಲೇ ಶಾಂತಿ ಇಲ್ಲದ ಮೇಲೆ ನಾನು ಇಡೀ ವಿಶ್ವದ ಮೇಲೆ ಹೇಗೆ ತಾನೇ ಪ್ರಭಾವವನ್ನು ಬೀರಲು ಸಾಧ್ಯವಾಗುತ್ತದೆ? ಹಾಗಾಗಿ ನಾವು ಕೂಡ ವಿಜ್ಞಾನಿಗಳ ರೀತಿಯಲ್ಲಿ ಜ್ಞಾನಿಗಳು ಸೈಲೆನ್ಸ್ನ ಪವರನ್ನು ಹೆಚ್ಚು ಸಂಗ್ರಹಿಸುತ್ತಾ ಹೋಗೋಣ. ಅವರ ಬಾಂಬುಗಳು ಗಿಂತ ನಮ್ಮ ಪ್ರಭಾವವು ಹೆಚ್ಚು ಇರುವಂತೆ ನೋಡಿಕೊಳ್ಳೋಣ. ಇದೇ ನಾವು ಈ ಸಮಯದಲ್ಲಿ ಮಾಡಬೇಕಾಗಿರುವಂಥ ಹೆಚ್ಚಿನ ಪುರುಷಾರ್ಥವಾಗಿದೆ. ಅವರ ಒಂದು ಬಾಂಬ್ ಕೊನೆಗೆ ಅಮೆರಿಕದ ಮೇಲೆ ರಷ್ಯಾದವರು ಹಾಕುವಂಥ ಒಂದು ಬಾಂಬ್ ಒಂದೇ ಕ್ಷಣದಲ್ಲಿ 1 ಕೋಟಿ ಜನರನ್ನು ಕರಗಿಸುತ್ತದೆ ಎಂದು ಹೇಳ್ತಾರೆ. ಕರಗಿಸುತ್ತದೆ. ಹಿರೋಶಿಮಾದ ಮೇಲೂ ಹಾಗೆ ಆಗಿತ್ತು. ಅವರು ಹೇಗೆ ಬೂದಿ ಹಾಕ್ತಾರೆ ಅಂದರೆ ಅಲ್ಲಿ ಏನೂ ಸಿಗೋದಿಲ್ಲ. ಆ ಹೆಣಗಳನ್ನ ಮತ್ತೆ ಸುಡುವ ಅವಶ್ಯಕತೆಯೇ ಇರಲ್ಲ. ಆ ರೀತಿ ಆ ಬೆಂಕಿಯಲ್ಲಿ ಬೆಂದು ಹೋಗುತ್ತೆ ಅಂತ ಹೇಳ್ತಾರೆ. ಆನಂತರ ಪ್ರಾಕೃತಿಕ ವಿಕೋಪ ಇಡೀ ಸುಟ್ಟಿರುವ ಭೂಮಿಯನ್ನು ಕ್ಲೀನ್ ಮಾಡಲು ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಅವರು ಅವರ ಕೆಲಸವನ್ನು ಮಾಡಲಿ. ನಾವು ಜ್ಞಾನಿಗಳು ನಮ್ಮ ಸೈಲೆನ್ಸಿನ ಪವರಿಂದ ನಾವು ಮಾಡಬೇಕಾಗಿರುವ ಕಾರ್ಯವನ್ನು ಮಾಡೋಣ. ಇಡೀ ವಿಶ್ವಕ್ಕೆ ಪ್ರಭಾವವನ್ನು ಹರಡೋಣ. ಒಮ್ಮೆಲೇ ಇಡೀ ವಿಶ್ವಕ್ಕೆ ಹರಡ್ತಿದ್ದೇನೆ ಅನ್ನೋಕ್ಕಿಂತ ಮೊದಲು ಆ ಶಾಂತಿ ನನ್ನೊಳಗೆ ಸ್ಥಾಪಿತವಾಗಬೇಕು. ನಾನು ಅದರ ಸ್ವರೂಪನಾಗಬೇಕು.
ಅದರ ಮೇಲೆ ಹೆಚ್ಚಿನ ಗಮನವನ್ನು ವಹಿಸೋಣ. ಇಲ್ಲಿ ಇನ್ನೊಂದು ವಿಚಾರ ಹೇಳ ಬಯಸುತ್ತೇನೆ. ಈ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಭಯಪಡಬೇಕಾಗಿಲ್ಲ. ಮತ್ತು ನಾನು ಇಷ್ಟುವರೆಗೂ ಏನೂ ಮಾಡಿಲ್ವಲ್ಲ ಅಂತ ಪಶ್ಚಾತ್ತಾಪದ ಬೇಗೆಯಲ್ಲಿ ಕೂಡ ಬೇಯಬೇಕಾಗಿಲ್ಲ. ನಮ್ಮ ಕೈಲಾದ ಪುರುಷಾರ್ಥವನ್ನು ಮಾಡೋಣ. ಆದಷ್ಟು ಶಾಂತಿಯಿಂದ ಕುಳಿತು ಶಾಂತಿಯ ಪ್ರಕಂಪನಗಳನ್ನು ಇಡೀ ವಿಶ್ವಕ್ಕೆ ಹರಡೋಣ. ಓಂ ಶಾಂತಿ.